ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಈ ಲಕ್ಷ್ಮಕ್ಕೆ ಎತ್ತೋದ್ಲು, ನಮ್ಮನ್ನೆಲ್ಲ ತೆನೆ ಕೊಯ್ಯಕ್ಕೆ ಕರೆದು ಇನ್ನೂ ಬಂದಿಲ್ವಲ್ಲ ಇವಳು. ಎತ್ತೋದ್ಲು, ಏನು ಸ್ವಲ್ಪನೇ ಜವಾಬ್ದಾರಿ ಇಲ್ಲ ಅಂತ ಈಗಿನ ಮಕ್ಕಳಿಗೆ. ನಾನು ನೋಡಿದ್ರೆ ಎಷ್ಟು ಬೇಗ ಬಂದಿದ್ದೀನಿ, ಇವಳೇನೋ ಬಂದವಳೇನೋ ನೋಡು. ಏನು ತಿಮ್ಮಜ್ಜಿ ಒಬ್ಬಳೆ ನಿಂತ್ಕೊಂಡು ಏನೋ ಮಾತಾಡ್ತಾ ಇದೀಯಾ? ಅಲ್ಲ ಕಣ್ಮಗ, ನಿಂಗೆ ಏನೋ ಜವಾಬ್ದಾರಿ ಐತೇನೆ. ಆಲೆ 11 ಗಂಟೆ ಆಗ್ತಾ ಬಂದೈತೆ, ಇನ್ನೂ ಬಂದಿಲ್ವಲ್ಲೇ ಹೊಲ್ಟಕ್ಕೆ. ನಾನು ಆಲೆ ಬಂದು ಅರ್ಧ ಗಂಟೆ ಮೇಲೆ ಆತು. ಹಿಂಗೆ ಬರೋದು ನೀನು? ತೆನೆ ಕೊಯ್ಸೋಳು ಬೇಗ ಬರ್ಬೇಕೆಂಬ ಜವಾಬ್ದಾರಿ ಇಲ್ಲ ನಿಂಗೆ? ಅಜಯ್, ಎಲ್ಲ ಕೂಲರ್ಗೆ ಅಡುಗೆ ಮಾಡ್ಕೊಂಡು ಬರಬೇಕಲ್ಲ, ಅದಕ್ಕೆ ಲೇಟ್ ಆದ್ ಕಣಜ್ಜಿ. ಒಂದಿಟ್ಟು ಹೊತ್ತು ಮುಂಚೆ ಹೇಳ್ಬೇಕಮ್ಮ. ಎದ್ದಾಳದೆ 8 ಗಂಟೆ ಆದರೆ ಇನ್ನೇನು ಲೇಟ್ ಆಗ್ದಾನ? ಇಲ್ಲ ಕಣಜಯ್, 5 ಗಂಟೆಗೆ ಎದ್ದಿದ್ದೆ. ಎದ್ರೂ ಬೇಗ ಅಡುಗೆ ಮಾಡ್ಕೊಂಡು ಹುಡುಗರ್ನೆಲ್ಲ ಸ್ಕೂಲಿಗೆ ಕಳಿಸಿ ಇಷ್ಟೊತ್ತಾತು ನೋಡಜ್ಜಿ ಬರೋದು. ಕೂಲರ್ಗೆಲ್ಲ ಇನ್ನೊಂದು ತಿರ್ಗ ಹೇಳ್ ಬಂದಮ್ಮ. ಆಗಳೇ ಮತ್ತೆ ನಮ್ಮಂತಕ್ಕೆ ಬರಲೇ ಇಲ್ಲ ಹೇಳಕ್ಕೆ. ನೀನು ಹೆಂಗಿದ್ರು ಬತ್ತೀಯ ಅಂತಾನ ಏನು ಹೇಳಕ್ಕೆ ಬರಲಿಲ್ಲ ಕಣಜ್ಜಿ. ಬಂದಿದ್ಕೇನೋ ಸರಿ ಆತಮ್ಮ, ಏನನ್ನು ಕೊಯ್ಯಲ್ಲ ಬಿಡು ಅಂತ ನಾನು ಸುಮ್ಮನೆ ಆಗಿದ್ರೆ. ಹೇಳಜ್ಜಿ, ನೀನು ಹೆಂಗಿದ್ರು ಬತ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನೇನು ಬರಕ್ಕೆ ಹೋಗ್ತೀನಿ ನಿಮ್ಮಂತಕ್ಕೆ. ಯಾರ್ಯಾರು ಕೇಳಿದ್ಯೆ? ಒಂದು 10-12 ಜನ ಕೇಳಿದ್ದೀನಿ ಅಂತಿದ್ದೆ, ಯಾರು ಕಾಣಿಸ್ತಿಲ್ಲ. ಅಗಳಜ್ಜಿ, ಆ ಕಡೆ ಮೂಲೆಗೋಷ್ಟನ ಕೊಯ್ತಾವ್ರಿ, ಇಲ್ಲೋಷ್ಟನ ಕೊಯ್ಯನ. ಆ ರಂಗಮ್ಮ ಬತ್ತಾಯ್ತಲ್ಲಿ. ಹೌದೇನು? ಸರಿ, ನಮ್ಮ ಇಡ್ಕಮ್ಮತ್ತೆ ಸಾಲ ಕೊಯ್ಯನ. ಅದ್ಯಾಕೆ ರಂಗಮ್ಮ ಆ ಕಡೆ ಹೋಗ್ತಾ ಇದ್ದಾಳೆ? ಅದೇ ಕಣಜಿ, ನಮ್ಮ ಹೊಲ ನೋಡೋಳೋ ಇಲ್ವೋ, ಆ ಮುದ್ರಂಗಮ್ಮರ ಹೊಲದ ಕಡೆಗೆ ಹೋಗ್ತಾವಳೆ. ರಂಗಮ್ಮ, ರಂಗಮ್ಮ, ಯಾಕೆ ಆ ಕಡೆಗೆ ಹೋಗ್ತಿದ್ಯಾ? ಇಲ್ಲಿ ಬಾರೆ. ಇಲ್ಲಿ ಕಡೆ ಇರೋದು ನಮ್ಮ ಹೊಲ, ಯಾಕೆ ಆ ಮುದ್ರಂಗಮ್ಮರ ಹೊಲಕ್ಕೆ ಹೋಗ್ತಿದ್ಯಾ? ಬಾರೆ. ನೀನು ಯಾಕಣಿ ಲಕ್ಷ್ಮಕ್ಕ ಹಂಗೆ ಕುಕ್ಕೆಂತೀಯ? 2 ಕುರಿ ಮದಿ ಇಟ್ಕೊಂಬಂದಿದ್ದೆ, ಅಲ್ಲಿ ಕಟ್ಟಕ್ಕೆ ಬರೋಣ ಅಂತ ಹೋಗ್ತಿದ್ದೆ. ನಾನೇನು ನಿಮ್ಮ ಹೊಲ ನೋಡಿಲ್ಲ ಅನ್ಕೊಂಡಿದ್ಯೆ? ನೀನು ಆ ಕಡೆಗೆ ಹೋಗ್ತಿದ್ದಲ್ಲ, ಕುರಿ ಮರಿಯನ್ನು ನೋಡ್ಲಿಲ್ಲ ನಾನು, ಅದಕ್ಕೆ ಕೂಗುದ್ನಮ್ಮ, ನೋಡಿದ್ಯೋ ಇಲ್ವೋ ಅಂತನ. ನೀನಿದ್ದಿದ್ದು ಕಣಮಣಿ, ಯಾಕೆ ನಾನು ಕಳೆ ತೆಗಿಯಕ್ಕೆ ಬಂದಿರ್ಲಿಲ್ವೇ? ನನಗೇನು ಗೊತ್ತಿಲ್ವೇ ನಿಮ್ಮ ಹೊಲ ಯಾವುದು ಅಂತಾನೆ? ಇಷ್ಟು ವರ್ಷ ಆಗೈತೆ ಮದುವೆ ಆಗಿ ಬಂದು ನಾನು ನಿಮ್ಮ ಹೊಲ ಯಾವುದು ಅಂತ ಗೊತ್ತಿಲ್ವೇನು ಲಕ್ಷ್ಮಕ್ಕ? ಅದು ಏನು ಮಾತಾಡ್ತೀಯಮ್ಮ ನೀನು? ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂತೀರಾ ಇಬ್ರು? ರಪ ಸಾಲಿಡ್ಕೊಂಡು ತೆನೆ ಕೊಯ್ಕೊಂಡು ಬರ್ತೀರಾ? ಇರ್ತಿಮ್ಮಜ್ಜ, ಈಗಿನ ಒಂದೇ ಉಸಿರಿಗೆ ಒಂದು ತುತ್ತು ಬಾಯ್ಕ್ ಹಾಕೊಂಡು ಓಡ್ ಬಂದಿದ್ದೀನತ್ತ. ನೀನೇನು ಹಿಂಗೆ ಆಡ್ತೀಯ? ಕೊಡಮಣಿ ಒಂದಿಷ್ಟು ಅಡ್ಕೆಲೆ ಲಕ್ಷ್ಮಕ್ಕ. ಇನ್ನು ಬಂದು ಒಂದು ಸಾಲು ಕೊಯ್ದಿಲ್ವಲ್ಲೇ, ಆಲೆ ಅಡ್ಕೆಲೆ ಕೇಳ್ತಿದ್ಯಲ್ಲೇ ರಂಗಮ್ಮ ನೀನು? ಅಜಯ್, ಲೇಟ್ ಆಯ್ತು ಅಂತಾನ ಊಟ ಮಾಡ್ದಾಗ ಅಡ್ಕೆಲೇನೂ ಹಾಕ್ಯಂಬ್ಲಿಲ್ಲ ಕಣಜ್ಜಿ, ಹಂಗೆ ಕುರಿಮರಿ ಹೊಡ್ಕೊಂಡು ಓಡ್ ಬಂದೆ ಅತ್ತ. ಅದಕ್ಕೆ ಇಲ್ಲಿ ಹೆಂಗಿದ್ರು ಲಕ್ಷ್ಮಕ್ಕ ತಂದಿರ್ತಾಳೆ ಹಾಕ್ಯಮ್ನ ಅಂತ ಹಂಗೆ ಬಂದೆ ಕಣಜ್ಜಿ. ಸರಿ, ಅಲ್ಲಿ ಸಾಲಾಗೈತೆ ನೋಡಮ್ಮ, ತಗೊಂಡು ಹಾಕ್ಯಂಡು ಚೀಲ ತಗೊಂಡು ಹಿಡ್ಕೊಂಬ ಸಾಲ. ತೆನೆ ಚೆನ್ನಾಗೈತೆ ಲಕ್ಷ್ಮಕ್ಕ, ರಪ ಸಾಗುತ್ತೆ ಹೇಳು. 10-12 ಜನಕ್ಕೆ ಏನು ತಿಳ್ದಿದ್ರು ಆಗದತ್ತ. ನೀನೇನು? ಇಲ್ಲ ಕಣಜ್ಜಿ, ಅಲ್ಲಿ ಮಧ್ಯದಾಗ ಬಿದ್ದೈತೆ, ಇಲ್ಲಿ ಚೆನ್ನಾಗೈತೆ ಅಂದಿಟ್ಟು. ತೆನೆ ಏನೋ ಚೆನ್ನಾಗೈತೆ, ಅಲ್ಲಿ ಮಧ್ಯದಾಗ ಮಳೆ ಬಂತಲ್ಲ, ಅವಾಗ ಬಿದ್ದುಬಿಟ್ಟೈತೆ ಕಣಜ್ಜಿ, ಅಲ್ಲಿ ಸಾಗಲ್ಲ. ಅದಕ್ಕೆ ಒಂದು 10-12 ಜನ ಕೇಳಿದ್ದು, ಒಂದೇ ದಿನ ಅತ್ತ ಕೊರ್ಪುನೂ ತೆನೆ ಕೊಯ್ದಾಕನ ಅಂತಾನೆ. ತಿಮ್ಮಜ್ಜಿ, ತೆನೆ ನೋಡು ಎಷ್ಟು ತಪ್ಪಗೆ ಎಷ್ಟು ಚೆನ್ನಾಗೈತೆ. ಏನೊಂದು 10 ಚೀಲ ರಾಗಿ ಆಗ್ತವೆ ಅನ್ಸುತ್ತಮ್ಮ. ಏನೋ ಕಣೆ ರಂಗಮ್ಮ, 10 ಚೀಲನೇ ಆಗ್ತಾವೋ 5 ಚೀಲನೇ ಆಗ್ತಾವೋ, ಅದ್ರ ಹೊಟ್ಟೆಗೆ ಎಷ್ಟು ಇದಾವ ಅಷ್ಟು ಆಗ್ತವೆ ಬಿಡೆ. ಇಲ್ಲ ಹೇಳಿ ಲಕ್ಷ್ಮಕ್ಕ, ಆಗ್ತಾವ ಒಂದು 10 ಚೀಲ. ಎಷ್ಟಾಗ್ಲಿ ಬಿಡಜೆ ಅತ್ತ. ಯಾಕೆ ಲಕ್ಷ್ಮಕ್ಕ ಅವತ್ತು ರೋಡಂಗೆ ನಿಂತ್ಕೊಂಡು ಹಂಗೆ ಜಗಳಾಡ್ತಾ ಇದ್ರು ಭಾಗ್ಯಮ್ಮ, ರಂಗಮ್ಮ ಮತ್ತೆ ಆ ಲಕ್ಷ್ಮಣ್ಣನೂ? ಆ ಭಾಗ್ಯಮ್ಮ ರಂಗಮ್ಮ ಸೇರ್ಕೊಂಡು ಆ ಲಕ್ಷ್ಮಣ್ಣನ ಮಗಗೆ ಮದುವೆ ಸೆಟ್ ಆಗಿತ್ತಲ್ಲ, ಅವ್ರ ನೆಂಟ್ರಿಗೆ ಏನೇನೋ ಸುಳ್ಳು ಹೇಳಿ ಮದುವೆ ಕ್ಯಾನ್ಸಲ್ ಮಾಡ್ಸೋರಂತಲ್ಲೇ. ಏನು? ಆ ಭಾಗ್ಯಮ್ಮನೂ ಆ ಕರಿಯಮ್ಮ ಸೇರ್ಕೊಂಡು ಹಂಗೆ ಮಾಡೋರಾ? ಕಡೆ ಆ ಯಪ್ಪ ಏನೋನ ಹುಡ್ಗನ ಕಡೆಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬರಬೇಕಾದ್ರೆ ಅವರಿಬ್ರು ನಿಂತ್ಕೊಂಡಲ್ಲಿ ಇಲ್ಲ ಸಲ್ಲದೆಲ್ಲ ಹೇಳಿ ಅವ್ರ ಅಪ್ಪಗೆ ಏನೇನೋ ಹೇಳಿ ಕ್ಯಾನ್ಸಲ್ ಮಾಡ್ಸೋರಲ್ಲೇ. ಏನೇನು ಹೇಳಿದ್ರಂತಜ್ಜಿ? ಅದು ಏನೇನೋ ಕಣೆ, ಏನೋ ಹುಡುಗ ಕುಡಿತಾನೆ, ಅವ್ರ ಅಮ್ಮ ಬಜಾರಿ, ಅವನೆಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಉಂಡಾಡಿ ಗುಂಡನ್ ಥರ ಇದ್ದಾನೆ ಅಂತ ಏನೇನೋ ಇಲ್ಲ ಸಲ್ಲದ್ದು ಹೇಳವ್ರೆ. ಅಯ್ಯೋ, ಆ ಮನೆಯಾಳವ್ರಿಗೆ ಏನು ಬಂತಜ್ಜಿ ಒತ್ತು? ಇಂಥವ ಹೇಳೋದು 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರಲ್ಲ, ಇವ್ರು ಇಂಥದ್ದು ಹೇಳೋದು? ಯಾವ್ದನ್ನ ಮನೆ ಬಿಡ್ತಾರೆ ಇವರಿಬ್ರು ಸೇರ್ಕೊಂಡ್ರಿ? ಅವತ್ತು ಒಯ್ದಾಡೋದೊಂದು ತಪ್ಪಿತ್ತು. ನಾನು ತಿಮ್ಮಜ್ಜಿನೇ ಇಲ್ಲದೆ ಹೋಗಿದ್ರೆ ಆ ಭಾಗ್ಯಮ್ಮನ್ನು ಕರಿಯಮ್ಮನೂ ಆ ಲಕ್ಷ್ಮಣ್ಣೇನು ಸುಮ್ಮನೆ ಬಿಡ್ತಿರ್ಲಿಲ್ವಾ? ಹೌದೇನು? ಅಷ್ಟೊಂದು ಜಗಳ ಮಾಡಿರೆ? ಮನೆ ತಕ್ಕೂ ಕೇಳಿಸ್ತಿತ್ತು ಸೌಂಡು, ಯಾರೋ ಅನ್ಕೊಂಡು ನಾನು ಸುಮ್ಮನೆ ಆದೆ. ಜಗಳ ಮಾಡ್ದಂಗೆ ಇರ್ತಾರೇನೋ ಮತ್ತೆ ಇಂಥವೆ ಮಾಡೋದು. ಹೆಣ್ಗಳು ಸಿಗೋದೇ ಕಷ್ಟ ಆಗೈತಿ ಈ ಕಾಲದಾಗೆ, ಅಂಥದ್ರಲ್ಲಿ ಎಲ್ಲೋ ಕಷ್ಟಪಟ್ಟು ಹುಡುಕಿದ್ನ ಈ ಥರ ಹಾಳು ಮಾಡಿರಿ ಇವರು. ಬಿಡ್ತಾರೆ ಮತ್ತೀಗ. ಅಲ್ಲ, ಈ ಮನೆಯೊಳಗೆ ಏನು ಬಂದಿರೋದು ಒತ್ತು ಅಂತ ಹೆಂಗ ಗಂಡಿರ್ ದುಡ್ಕೊಂಬಂದು ಹಾಕ್ತಾರೆ, ತಿನ್ಕೊಂಡು ಮನೆಗೆ ಇರ್ತಾರಲ್ಲ, ಸುಮ್ಮನಿರಾಕಾಗಲ್ವೇ? ಕಂಡರ ಮನೆ ವಿಷಯ ತಗೊಂಡು ಏನು ಮಾಡ್ತಾರಂತೀವ್ರು? ಅವ್ರಿಗೆ ನಡೀತದಲ್ಲೇ, ಅದಕ್ಕೆ ದುರಾಂಕಾರ. ಏನು ಮಾತಾಡಲಿ, ಯಾರ ಬಗ್ಗೆ ಏನು ಮಾತಾಡಲಿ, ಯಾರ ಮನೆ ಹಾಳು ಮಾಡಲಿ ಅಂತ ಬಾಯಿ ಪಿಟ ಪಿಟ ಅಂತಿರ್ತತಿ. ಅದಕ್ಕೆ ರೋಡಾಗಿ ನಿಂತ್ಕೊಂಡಿರ್ತಾವಲ್ಲ, ಯಾವನ ಇಂಥ ಬಂದರೆ ಇಲ್ಲ ಸಲ್ಲದ್ದು ಹೇಳಿ ಚಾಡಿನ
ಮನೆ ಹಾಳು ಮಾಡ್ತಾರಷ್ಟೇ ಅವರು. ಬಾ, ಅದೆಷ್ಟು ಸಂಸಾರಗಳು ನೋಡಿದವರು ಇವರು. ನಮ್ಮೂರುಗಳಾಗಂತೂ ಬಾ ಥು. ಒಂದು ಊರಿಗಿಂತರೊಬ್ಬೊಬ್ರು ಇದ್ರೆ ಸಾಕು, ಆ ಊರು ಉದ್ಧಾರ ಆಗುತ್ತೆ. ಯಾವ ಹೆಣ್ಗಳಿಗೆ ಗಂಡುಗಳು ಸಿಗಲ್ಲ, ಯಾವ ಗಂಡುಗಳಿಗೆ ಹೆಣ್ಗಳು ಸಿಗಲ್ಲ ಇಂಥ ನನ್ನ ಮುಂಡೆಯರಿದ್ರೆ. ಬಾ, ಯೋಚನೆ ತಗೋಗಿಸ್ಕೊಂತಾರೋ ದಿನ ಎದ್ರೆ ಅಂದ್ರೆ. ಆದ್ರೂ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಬಾ ಇವ್ರಿಗೆ. ಯಾವ್ದಾನ ಭಯಭಕ್ತಿ ಐತೆ ಅವ್ರಿಗೆ? ಭಯಭಕ್ತಿ ಇದ್ದಿದ್ರೆ ಯಾಕೆ ಹಿಂಗ್ ಮಾಡಾರ ಅವರು? ಯಾರ್ದು ಭಯಭಕ್ತಿ ಇಲ್ಲ, ಅಡ್ಡಿ ಆಗ್ನೆಗ್ ಬೆಳ್ದಿದ್ರಲ್ವೇ ಅವು. ಅದ್ಯೋ ಸತಿ ಹೇಳ್ತೇ ತಿಮ್ಮಜ್ಜಿ, ಅವ್ರಿಗೆ ಯಾರ್ದು ಭಯಭಕ್ತಿ ಇಲ್ಲ ಬಾ ಅತ್ತ. ಯಾರ್ದನ ಅಡ್ಡಿ ಆಗ್ನೆಗೆ ಇದ್ದಿದ್ರೆ ಹಿಂಗೆ ಯಾಕೆ ಮಾಡಾರು? ಏನ್ ನಡೀರಿ, ಅವ್ರ ವಿಷಯ ಮಾತಾಡ್ಕೊಂಡು ತೆನೆ ಸಾಗಲ್ಲ, ಮುಂದೋಡ್ಕೊಂಡು ತೆನೆ ಕೊಯ್ಕೊಂಡು. ಆಳೆ ಟೈಮ್ ಏನು 2 ಗಂಟೆ ಆತೇನ ಕಣಜ್ಜಿ. ಊಟಕ್ಕನ ಹೋಗೋಣ ಬರ್ರಿ, ಊಟ ಮಾಡಿ ಬಂದು ಕೊಯ್ಯೋಣ. ಅವ್ರನ್ನೂ ಕರಿಯೇ, ಆ ಕಡೆ ಕೊಯ್ತಿರನ್ನ. ಹ್ಞೂ, ನಾನು ಹಂಗೆ ಕರೆದು ಬರ್ತೀನಿ, ನೀವು ಅಲ್ಲಿಗೆ ಬರ್ರಜ್ಜಿ. ಹೆಂಗ ಒಳ್ಳೆ ಸಾರು ಮಾಡ್ಕೊಂಬಂದಿದ್ದೆ ಬಿಡಮ್ಮ. ಮಚ್ಚೊಪ್ಪು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಬಂದಿದ್ದೆ ಅಂತ. ಹ್ಞೂ ಕಣಜ್ಜಿ, ಮಚ್ಚೊಪ್ಪಾದರೆ ಸಾಯಂಕಾಲಕ್ಕೆ ಇರುತ್ತೆ, ನನಗೂ ಹೋಗಿ ಸಾಕಾಗಿರುತ್ತೆ. ಇನ್ನೇನು ಅಡುಗೆ ಮಾಡೋದು ಅಂತನ ಮಚ್ಚೊಪ್ಪು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಬಂದೆ ಕಣಜ್ಜಿ. ಹ್ಞೂ ಹೇಳತ್ತ, ಸಾಕಾಗಿರುತ್ತೆ. ತಿರ್ಗಾ ಹೋಗಿ ಇನ್ನೇನು ಮಾಡ್ತೀಯ? ಈ ಸಣ್ಣ ಜನಕ್ಕೆ ಇನ್ನೇನು ಮಾಡ್ಕೊಂಬರಕ್ಕಾಗುತ್ತೆ? ಮಚ್ಚೊಪ್ಪಾದ್ರೆ ಎಲ್ಲರಿಗೂ ಆಗುತ್ತತ್ತ. ಇಂಥವಾದ್ರೆ ಉಣ್ಬೋದು ಹೇಳತ್ತ. ಆ ತಿಂಡಿ ಪಂಡಿ ಯಾವಾಗ ತಿಂತಾಳತ್ತ. ಹೆಂಗೈತಜ್ಜಿ ಸಾರು? ಏನು ಕೇಳ್ತೀಯ ಹೇಳೆ? ಅದೇನು ನೀವು ಮಾಡ್ದಿಲ್ಲ ಸರ್, ಎಂದು ಏನು ಮಾಡೇ ಇಲ್ವ ಹೆಂಗಾದ್ರೆ? ಆದರೂ ನೀನು ಮಾಡ್ದಂಗೆ ಐತೋ ಇಲ್ವೋ ನಾವು ಮಾಡೋದು. ನಾನು ಸೀರೆ ಕಟ್ಕೊಂಡೆ ಮಾಡೋದು, ನೀನು ಸೀರೆ ಕಟ್ಕೊಂಡೆ ಮಾಡೋದು. ಇನ್ನಂಗಿರುತ್ತೆ ಸಾರು? ಸಾರು ಹಂಗಿರುತ್ತೆ. ಹೇಳಜ್ಜಿ, ಚೆನ್ನಾಗೈತೇನಜ್ಜಿ ಸಾರು? ಹ್ಞೂ ಕಡೆ ಮಾರೈತಿ, ಚೆನ್ನಾಗೈತೆ. ಆದ್ರೂ ತಿಮ್ಮಜ್ಜಿ ಮಾಡ್ದಂಗೆ ನಮ್ಗೆಲ್ಲಿ ಮಾಡಕ್ಕೆ ಬರುತ್ತೆ ಹೇಳಿ ಲಕ್ಷ್ಮಕ್ಕ? ನೀವು ಬೆಳೆ ಕಾತಿರ್ಕಂಡ್ರಿ, ನೀವು ಈಗಿನ ಕಾಲದವ್ರು ಏನೇನೋ ಹಾಕಿ ಮಾಡ್ತೀರಾ, ನಮ್ಮಂಗೆ ನೀವು ಮಾಡ್ತೀರಿ. ನಿಮ್ಮದೇ ಟೇಸ್ಟ್ ಒಂಥರ, ನಮ್ಮದೇ ಟೇಸ್ಟ್ ಒಂಥರನ. ನೀವೇ ಏನೇನೋ ಕಲ್ತ್ಕೊಂಡು ಪಾಟೂಬ ನೋಡ್ಕೊಂಡು ಮಾಡ್ಕೊಂತೀರಮ್ಮ ಚೆನ್ನಾಗಿ. ನಾವೇ ಆತದೋ ಹಸರೆ ಪಸರೆ ಹಂಗೆ ಬೇಯಿಸ್ಕೊಂಡು ತಿಂತೀವಿ ಕಣೆ. ಸುಮ್ಮನೆ ತಿಮ್ಮಜ್ಜಿ, ನೀನು ಮಾಡ್ದಂಗೆ ನಮ್ಗೆಲ್ಲಿ ಮಾಡಕ್ಕೆ ಬರುತ್ತೆ? ನೀನು ಏನು ಹಾಕ್ತಿಲ್ದಿದ್ರು ಅಷ್ಟು ಸೂಪರಾಗಿ ಬರುತ್ತೆ ಟೇಸ್ಟ್. ನಾವು ಯಾತೆದು ಹಾಕಿದ್ರು ನಮಗೆ ನಿಮ್ಮಂಗೆ ಮಾಡೋಕ್ಕೆ ಬರಲ್ಲಮ್ಮ. ನೀವು ಬೇಕು ಬೇಕು ಅಂತ ಆಡ್ಕೊಂತಿದ್ದೀರೇನಮ್ಮ ನನ್ನ. ಇವಜ್ಜಿ ಹೆಂಗೆ ಬೇಕು ಹಂಗೆ ಬೇಯಿಸ್ಕೊಂಡು ತಿಂತೈತೆ ಅಂತನ ಆಡ್ಕೊಂತಿದ್ದೀರಾ ಅನ್ಸುತ್ತೆ ನೀವಿಬ್ರು ಸೇರ್ಕೊಂಡು ನನ್ನ. ಈ ತಿಮ್ಮಜ್ಜಿ ಒಂದು, ನಾವ್ಯಾಕಜ್ಜಿ ಆಡ್ಕೊಂಬ್ಲಿ ನಿನ್ನಂಗೆ ನಮಗೆಲ್ಲಿ ಬರುತ್ತೆ? ಸುಮ್ಮ ಕೂಕಳಜ್ಜಿ ನೀನಿದ್ದಿದ್ದು. ಸರಿ, ಹೆಂಗೋ ಮಾಡ್ಕೊಂಡು ತಿಂದ್ರಾತು, ಏನು ಒಂದಿನದ್ದಲ್ಲ. ಬೇಗ ಬೇಗ ತಿಂದೆದ್ದಾಡ್ರಿ, ತೆನೆ ಕೊಯ್ಯೋಣ. ಅಲ್ಲಿರೋದು ಕೊಟ್ಟೇನೆ ಮುದ್ದೆ ಎಲ್ಲ ಅನ್ನನೂ. ಹ್ಞೂ ಕಣಜ್ಜಿ, ಅವ್ರಿಗೆ ಅಲ್ಲೇ ಇಕ್ ಬಂದಿದ್ದೀನಿ. ಏನು ಬೇಕಾಗಿ ಇಕ್ಕೊಂಡು ಉಂಡ್ರೆ ಅಂತನ ಈಗ ಕೊಟ್ಟಿದ್ದೀನಿ, ಉಣ್ತಾರೆ. ನಿನ್ನ ಗಂಡೆಲ್ಲ ಹೋದ್ನಿ ಲಕ್ಷ್ಮಕ್ಕ, ಕಾಣಿಸೋದೇ ಇಲ್ಲ. ನಾನೇ ಈ ಕಡೆಗೆ ಇದ್ನಲ್ಲ, ನಮ್ಮ ತೆನೆ ಎಲ್ಲ ನಾನೇ ಸುರ್ಕೊಂತೀನಿ. ಆ ಕಡೆಗೆ ಜಾಸ್ತಿ ಜನ ಇದ್ದಾರೆ, ಒಂದು 9 ಜನ ಇದ್ದಾರೆ. ಅವ್ರದ್ದೆಲ್ಲ ನಾ ಸುರ್ಕ ಹೋಗೋ ಅಂತ ಅಲ್ಲೇ ಕಳಿಸಿದ್ದೆ, ಅಲ್ಲೇ ಉಣ್ತಾ ಇದ್ದಾರೆ ಅವರು. ಏನಮ್ಮ, ನಾನೇ ಬೆಳಗ್ಗೆಯಿಂದ ನೋಡೇ ಇರಲ್ಲ ಅವಣ್ಣನ, ಅದಕ್ಕೆ ಕೇಳಿದೆ. ಆ ಹುಡ್ಗ ಆ ಕಡೆಗೆ ತೆನೆ ಸುರ್ಕೊಡ್ತಾ ಐತೆ ಹೇಳಿ ಪಾಪ, ಅದು ಎತ್ತೋಗುತ್ತೆ. ಅವ್ರು ಆ ಕಡೆಗೆ ಇದ್ದಾರೆ, ನಾನು ಈ ಕಡೆಗಿದ್ನಲ್ಲ. ಇನ್ನೇನು ನಮಗೆ ಹೊರದೆ ಅಲ್ವೇ, ಇಲ್ಲೇ ಹತ್ರದಾಗ ಐತಲ್ಲ, ಸುರ್ಕಮ್ಮನ ಅಂತನ ಆ ಕಡೆಗೆ ಕಳಿಸ್ತೆ ಕಣಜ್ಜಿ ಅವ್ರನ್ನ. ಮುದ್ದೆ ಬೇಕಾದ್ರೆ ಕೇಳಿ ಕೂಸ್ಕೊಳ್ರಿ ತಿಮ್ಮಜ್ಜಿ. ರಂಗಕ್ಕಯ್ಯ, ಹಂಗೆ ನಾಚಿಕೆ ಬೇಡ್ರಿ. ನಾವು ಈಗಿನ ಮದುವೆ ಆಗಿ ಬಂದಿದ್ದೀವಲ್ಲ ಹೊಸ್ದಾಗಿ ನಿಮ್ಮೂರಿಗೆ, ಅದಕ್ಕೆ ನಾಚಿಕೆ ಬೇಕಣಮ್ಮ ನಾವು. ಅದು ಏನು ಮಾತಾಡ್ತೀಯ ಲಕ್ಷ್ಮಕ್ಕ? ನಮಗೆ ಅಂತದೇ ನಾಚಿಕೆ? ನಮ್ಗೆ ಹೊಟ್ಟೆ ಹೆಸಿದ್ರೆ ಗೊತ್ತಿಲ್ವೇನೆ ನಾವೆಷ್ಟು ಊಟ ಮಾಡ್ತೀವಿ ಅಂತನ? 1 ಮುದ್ದೆ ಉಂಡ್ರೆ ಇನ್ನು ಅನ್ನನೇ ಕೇಳಲ್ಲಮ್ಮ ನಾನಂತೂ. ನೀನೇನು ಹಿಂಗೆ ಹೇಳ್ತೀಯ ನಾಚಿಕೆ ಪಾಚಿಕೆ ಅಂತ? ನಮಗೆ ಊಟದ ಮುಂದೆ ನಾಚಿಕೆ ಗೀಚಿಕೆ ಇಲ್ಲಮ್ಮ. ನಂಗೂ ಅಷ್ಟೇ ಕಂತಿಮಜ್ಜಿ, ಊಟದಾಗೆಲ್ಲ ನಾಚಿಕೆ ಏನಿಲ್ಲ. ಯಾವ್ದಾರ ಮನೆ ಆಗ್ಲೇನು ಹೊಟ್ಟೆ ಹೆಸಿದ್ರೆ ಅವ್ರು ಇಕ್ಕಿರೆ ನಮಗೆ ಹೊಟ್ಟೆ ತುಂಬ ತಗೊಂಡು ಊಟ ಮಾಡ್ತೀವಿ ಕಣಜ್ಜಿ. ಹಂಗೆ ಇರ್ಬೇಕು ಹೇಳು. ಒಬ್ಬೊಬ್ರು ಇರ್ತಾರೆ ಹೊಟ್ಟೆ ಹಸ್ತಿದ್ರು ನಂಗೆ ಬೇಡ ನಂಗೆ ಹೊಟ್ಟೆ ಹಸ್ತಿಲ್ಲ ಅಂತಾರೆ. ಅದೆಂಥದ್ದಜ್ಜಿ ನಾಚಿಕೆ ಊಟದ ಮುಂದೆ? ನಾವೇನು ಹಂಗಲ್ಲಮ್ಮ. ಹೊಟ್ಟೆ ಹಸಿದ್ರೆ ಮಾದಿರ ಮನೆ ಆಗ್ಲೇನು ಊಟ ಮಾಡೋದೇನ? ನಾವು ಅಷ್ಟೇ ಕಣಜ್ಜಿ. ಸರಿ, ಎದ್ದು ನಡೀರಿ. ಇವಾಗ 6 ಗಂಟೆ ಹಾಲಿನ ಕತ್ಲಾಕ್ ಕುಕಂತೈತಿ. 5 ಗಂಟೆಗೆ ಕೂಲರ್ನ ಕಳಿಸ್ಬೇಕು, ತೆನೆ ಆಗಲ್ಲ. ನಡೀರಿ ಉಂಡು ಎದ್ದು. ನಡೀರಜ್ಜಿ, 5 ಗಂಟೆಗೆ ಹೊತ್ತು ಕೂತಿವಾಗ ಹಾಲೇನ ಇನ್ನೇನು ಆಗುತ್ತೆ ಅನ್ಸುತ್ತೆ. ಸ್ವಲ್ಪ ಕೈಯಾಡಿ ನಡೀರಿ ಹೋಗೋಣ. ಏನ್ರಪ್ಪ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.